ಇವತ್ತು ರಾತ್ರಿಯಿಂದಲೇ ಬಸ್ಗಳು ಸ್ತಬ್ಧವಾಗುತ್ತಾ ನೌಕರರು ನಿರ್ಧಾರ ಮಾಡಿರುವಂತೆ ತಮ್ಮ ತೀರ್ಮಾನವನ್ನ ಪ್ರಕಟ ಮಾಡ್ತಾರಾ? ಸಾರಿಗೆ ನೌಕರರ ಬಂದ್ ಮುಂದುವರಿಯುತ್ತಾ? ಕಾದು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನವನ್ನ ನಡೆಸ್ತಾರಾ? ಸಾರಿಗೆ ನೌಕರರ ಮುಂದಿನ ನಡೆ ಏನಾಗಿರುತ್ತೆ? ಅವ್ರ ಮುಂದಿರುವಂತಹ ಆಯ್ಕೆಗಳೇನು? ಬಿಗಿಪಟ್ಟು ಹಿಡಿದು ಬಸ್ ಬಂದ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾದ್ರೆ ಮುಂದೇನಾಗುತ್ತೆ ಅನ್ನೋದರ ಬಗ್ಗೆ ಕೂಡ ಸಮಾಲೋಚನೆ ಆಗ್ತಾ ಇದೆ. ಸರ್ಕಾರದ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸ್ತಾರಾ? ಹಾಗಾದ್ರೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಾರಿಗೆ ನೌಕರರ ನಡೆ ಏನಾಗಿರುತ್ತೆ ಅನ್ನೋದು. ಸಾರಿಗೆ ನೌಕರರು ಬಂದ್ ಮಾಡ್ತಾರಾ ಅಥವಾ ಕಾದು ನೋಡುವಂತಹ ತಂತ್ರವನ್ನ ಅನುಸರಿಸ್ತಾರಾ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ ಸಾರಿಗೆ ನೌಕರರೇ ಒಂದ್ ರೀತಿ ಸಂಕಷ್ಟದಲ್ಲಿದ್ದಾರಾ? ಇಕ್ಕಟ್ಟಿನ ಪರಿಸ್ಥಿತಿ ಅವ್ರಿಗೆ ಎದುರಾಗಿದ್ಯಾ? ಅವ್ರ ಮುಂದಿರುವಂತಹ ಆಯ್ಕೆಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಆ ಆಯ್ಕೆಗಳ ಹೊರತಾಗಿ ಅವ್ರಿಗೆ ಇನ್ನೇನು ಉಳ್ಕೊಂಡಿಲ್ವಾ? ಒಂದಿಷ್ಟು ಸಿಬ್ಬಂದಿಗಳಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಇವತ್ತು ಎಂಡಿ ಬಂದ್ರು, ಒಂದಿಷ್ಟು ಭರವಸೆಯನ್ನ ಕೊಟ್ರು ನಿಮ್ಗೆ. ಸೊ ಏನ್ ಅನ್ಸುತ್ತೆ, ಬಸ್ ಬಂದಂತಹ ತೀವ್ರ ಸ್ಟೆಪ್ಸ್ ಅನ್ನ ನೀವು ತಗೋತೀರಾ ಅಥವಾ ಯಾವ ರೀತಿ? ಮೇಡಮ್, 40 ವರ್ಷದಿಂದ ನೋಡ್ತಾ ಇದ್ವಿ, ಭರವಸೆಯಾಗೇ ಉಳಿದಿದೆ. ಭರವಸೆ ಯಾವತ್ತೂ ಕಾರ್ಯರೂಪಕ್ಕೆ ಬಂದಿಲ್ಲ. ಭರವಸೆ ಯಾವತ್ತೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದುವರೆಗೂ. ಇನ್ ಮುಂದೆನೂ ಬರೋಕ್ಕೆ ನಮ್ಗೆ ನಂಬಿಕೆ ಇಲ್ಲ. ಬರುತ್ತೆ ನೋಡಿ, ವ್ಯವಸ್ಥಾಪಕ ನಿರ್ದೇಶಕರು ಬಂದರು, ಮಾತಾಡ್ತು ಹೋದ್ರು ಅಷ್ಟೇ. ಈ ತರ ಸುಮಾರು ಸತಿ ಆಗಿಲ್ಲ. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಬೇಡಿಕೆ 38ರಿಂದ ಅರಿಯರ್ಸು ಮತ್ತೆ 1/1/24ರಿಂದ ವೇತನ ಪರಿಷ್ಕರಣೆ ಆಗ್ಲೇಬೇಕು. ಸಿದ್ದರಾಮಯ್ಯರು ಕೈಯಿಂದ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನೋಡಿ, ಇವಾಗ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು, ಇವಾಗ ಫಾರಿನ್ ಟ್ರಿಪ್ ಹೋಗ್ತಾರೆ ಮಿನಿಸ್ಟ್ರುಗಳು, ಅವ್ರಿಗೆಲ್ಲ ದುಡ್ಡು ಇರುತ್ತೆ. ಆಮೇಲೆ ನಮ್ಮ MD ಇವ್ರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ ಕೊಡ್ಬೇಕು, ₹1,000 ಕಾರ್, ಅದಕ್ಕೆ ದುಡ್ಡು ಇರುತ್ತೆ. ಕಷ್ಟಪಟ್ಟಿರೋ ಇವರು ಕಾರ್ಮಿಕರು, ಅವ್ರು ಕೊಡಕ್ ದುಡ್ಡಿಲ್ವಾ? ಹಾಗೆ ದಯವಿಟ್ಟು ಕೇಳ್ಕೊಂಡ್ರೆ ಕೊಡ್ಲೇಬೇಕು ಅಷ್ಟೇ. ಪಬ್ಲಿಕ್ ಟಿವಿಗೆ ನಮ್ಮ ಮನವಿ ಅದು, ನಮ್ಮ ಮನವಿ ದಯವಿಟ್ಟು ಕೊಡ್ಬೇಕಷ್ಟೇ. ಮೇಡಮ್, ನಮ್ಮ ಪ್ರಮುಖವಾದ ಬೇಡಿಕೆಗಳು ಎರಡೇ. ನಿವೃತ್ತರಿಗೆ ಬಹಳ ತೊಂದರೆ ಆಗಿದೆ. 38 ತಿಂಗಳ ಅರಿಯರ್ಸ್ ಕೊಟ್ರೆ ನಿವೃತ್ತಿ ಜನರಿಗೂ ತೊಂದರೆ ಆಗುತ್ತಲ್ಲ. ನಾವು ನೋಡಿ ಜನರಿಗೆ ರೈಟ್, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗ ನಾವು ಕೊಡ್ತಾ ಇರುವಂತಹ ಆಯ್ಕೆಗಳು ಇಷ್ಟೇ, ನಮ್ಮ ಬೇಡಿಕೆ ಇಷ್ಟೇ, ಆ ಎರಡನ್ನ ಪೂರೈಸ್ಬಿಟ್ರೆ ಸಾಕು ಅಂತ ನೌಕರರು.